Private Limited. Silver Award Rati Srinivas, Rati Creations. Bronze Award Jyoti Hiremat, Shisa Enterprises. Category 2 Scale Up Other States. Gold Award goes to Mansi. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಉಬಂಟು ಸ್ಟಾರ್ ಅವಾರ್ಡ್ಸ್. ಸೊ ಏನು ವಿಶೇಷವಾಗಿ 60ಕ್ಕೂ ಹೆಚ್ಚು ಮಹಿಳೆಯರಿಗೆ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಮತ್ತೆ ರಾಜ್ಯ, ಅಂತಾರಾಜ್ಯ, ಹೊರ ರಾಜ್ಯಗಳಿಂದ ಎಲ್ಲ ಈ ಒಂದು ಉಬಂಟು ಸ್ಟಾರ್ ಅವಾರ್ಡ್ಸ್ ನಲ್ಲಿ ತುಂಬಾ ಜನ ಬಂದು ಭಾಗವಹಿಸಿದ್ರು. ವಿಶೇಷವಾಗಿ ಸುಮಾರು ಆಲ್ಮೋಸ್ಟ್ ದಶಕಗಟ್ಲೆಯಿಂದ ಸುಮಾರು ಸೇವೆ ಸಲ್ಲಿಸ್ತಿರುವಂತಹ ಹಲವಾರು ಪ್ರತಿಭಾನ್ವಿತ ಉದ್ಯಮಿಗಳು, ಎಂಟರ್ಪ್ರಿನರ್ಸ್, ಏನು ವುಮೆನ್ ಎಂಟರ್ಪ್ರಿನರ್ಸ್, ಅವರೆಲ್ಲರೂ ಭಾಗವಹಿಸಿದ್ದು ವಿಶೇಷ. ಅದರಲ್ಲಿ ನಮ್ಮ ಧಾರವಾಡ ಅವರು ನಮ್ಮೊಟ್ಟಿಗಿದ್ದಾರೆ. ಮೇಡಮ್ ರತಿ ಮೇಡಮ್ ಅವರು ಅಷ್ಟೇ ತುಂಬಾ ವರ್ಷದಿಂದ ಅವರ ಒಂದು ಸ್ವ ಉದ್ಯೋಗದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವ್ರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಇವತ್ತು ನಿಮ್ಗೆ ಹಾನರಿಂಗ್ ಮಾಡಿದ್ದಾರೆ, ಏನ್ ಹೇಳಿ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಇವತ್ತು ಉಬಂಟಿನ್ ಸಂಸ್ಥೆಯಿಂದ ಒಂದು ಮಹಿಳಾ ಉದ್ಯಮಿಗಳಿಗೆ ಟುಗೆದರ್ ವಿ ಗ್ರೋ, ಒಗ್ಗಟ್ಟಾಗಿ ಬೆಳೆಯೋಣ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಚಾನ್ಸ್ಲೆ ಪೆವಿಲಿಯನ್ ಅಲ್ಲಿ ಅದನ್ನ ಆರ್ಗನೈಸ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಬಿಸ್ನೆಸ್ ನೆಟ್ವರ್ಕ್ ಕಾರ್ಯಕ್ರಮ ಇತ್ತು. ಆ ಬಿಸ್ನೆಸ್ ನೆಟ್ವರ್ಕ್ ಕಾರ್ಯಕ್ರಮದಲ್ಲಿ ನಾವು ಧಾರವಾಡದಿಂದ ಸುಮಾರು 14 ಜನ ಬಂದಿದ್ವಿ. ನಾವೆಲ್ಲರೂ ನಮ್ಮದೇ ಆದ ಒಂದು ಸ್ವಂತ ವ್ಯಾಪಾರನ ಮಾಡ್ತಾ ಇದ್ದೀವಿ. ನನ್ನ ಒಂದು ಸ್ವತಃ ಒಂದು ವ್ಯಾಪಾರ ಹೇಳ್ಬೇಕಂದ್ರೆ ರತಿ ಕ್ರಿಯೇಷನ್ಸ್ ಅಂತ ನನ್ನ ಬಿಸ್ನೆಸ್ ನೇಮ್. ನಮ್ದು 3 ವರ್ಟಿಕಲ್ ಬಿಸ್ನೆಸ್ ಇದೆ. ಕಾಂಜೀವರಂ ಸಿಲ್ಕ್ ಸಾರಿ ರೀಸೆಲ್ಲರ್ ಮಾಡ್ತೀವಿ ನೇಗೆ ಅವರಿಂದ ತಗೊಂಡು. 2ನೇದು ನಾವು ಎಲ್ಲ ಥರದ ಬ್ಯಾಗ್ಗಳನ್ನು ತಯಾರು ಮಾಡ್ತೀವಿ. 3ನೇದು ನಾವು ಕೋವಿಡ್ ಬಂದಾಗ್ಲಿಂದನೂ ಕ್ಲೌಡ್ ಕಿಚನ್ ರನ್ ಮಾಡ್ತಾ ಇದ್ವಿ. ಇದು ಎಲ್ಲ ಮಾಹಿತಿನ ಅವರು ಕಲೆಕ್ಟ್ ಮಾಡಿ ನಮಗೆ ಒಂದು ಅಸೆಸ್ಮೆಂಟ್ ಅಂತ ಮಾಡಿದರು. ನಮ್ಮ ಬಿಸ್ನೆಸ್ ಯಾವ ಲೆವೆಲ್ನಲ್ಲಿ ರೀಚ್ ಆಗಿದೆ ಅಂತ ಮಾಡಿ ಅವರು ಗೋಲ್ಡ್, ಸಿಲ್ವರ್ ಮತ್ತು ಬ್ರಾನ್ಸ್ ಅಂತ 3 ಕೆಟಗರಿನಲ್ಲಿ ನಮಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಅದರೊಳಗೆ ನಮ್ಮ ರತಿ ಕ್ರಿಯೇಷನ್ಸು ಬೆಳ್ಳಿ ಪ್ರಶಸ್ತಿನ ಪಡ್ಕೊಂಡಿದೆ. ಇದು ನಾವೊಂದು ಹೆಮ್ಮೆ ವಿಚಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರೊಳಗೂ ನಾವು ಧಾರವಾಡದಿಂದ ಇಲ್ಲಿ ರೂರಲ್ಲಿಂದ ನಾವಿಲ್ಲಿ ಬಂದು ಭಾಗವಹಿಸಿದ್ದೀವಲ್ಲ, ಅದಕ್ಕೆ ನನಗಿಂತ ಜಾಸ್ತಿ ಪ್ರತಿಯೊಬ್ಬರು ಅಲ್ಲಿ ಬಂದವರು ತುಂಬ ಸಂತೋಷ ವ್ಯಕ್ತಪಡಿಸಿದ್ರು. ಅವ್ರಿಗೆಲ್ಲರಿಗೂ ತುಂಬ ಆಶ್ಚರ್ಯ ಆಗಿತ್ತು. ಈ ಥರ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಬಂದು ಇಲ್ಲಿ ಭಾಗವಹಿಸಿದ್ರಲ್ಲ ಅಂದ್ಬಿಟ್ಟು. ಆಮೇಲೆ ನಾವು ಸಣ್ಣ ಪ್ರಮಾಣದಲ್ಲಿ ನಮ್ಮ ಪ್ರಾಡಕ್ಟ್ಸ್ನೆಲ್ಲ ಡಿಸ್ಪ್ಲೇನೂ ಮಾಡಿದ್ವಿ. ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸು ಬಂದಿದೆ. ಈ ಉಬಂಟು ಅನ್ನೋದು ಒಂದು ಆಫ್ರಿಕನ್ಸ್ ವರ್ಡ್. ಅದು ಇಟ್ಸ್ ಮೀನ್ಸ್ ಟುಗೆದರ್ನೆಸ್. ಸೊ ಈ ಒಂದು ಉಬಂಟು ಕನ್ಸೋರ್ಷಿಯಮಿಂದ ನಮ್ಮಲ್ಲಿ ಹೆಣ್ಮಕ್ಳು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ. ನಾವು ಪ್ರತಿ ಸಲ ಬರ್ತೀವಿ, ಪ್ರತಿ ವರ್ಷವೂ ಬರ್ತೀವಿ. ಬಂದಾಗ್ಲೂ ನಾವು ನಮ್ಮ ಟೀಮ್ಗೆ ಒಂದು ಬಹುಮಾನನ ನಾವು ತಗೊಂಡೇ ಹೋಗ್ತೀವಿ. ದಟ್ ಈಸ್ ಅವರ್ ಅಚೀವ್ಮೆಂಟ್. ಮತ್ತು ಈ ಒಂದು ಸಕ್ಸಸ್ಫುಲ್ ಆಗೋಕ್ಕೆ ನಮ್ಮಲ್ಲಿ ಒಂದು ಯೂನಿಟಿ ಅನ್ನೋದನ್ನು ನಾವು ತುಂಬ ಕಾಪಾಡ್ಕೊಂಡು ಬಂದಿದ್ವಿ. ದಟ್ ಈಸ್ ದ ಗುರಿ, ನಮ್ಮ ಒಂದು ಗುರಿ ಅದು. ಮೇಡಮ್ ಎಷ್ಟು ಜನ ಇದ್ದಾರೆ ಮಹಿಳೆಯರಿಗೆ ಯಾವ ತರ ಉದ್ಯೋಗ ಮತ್ತೆ ರತಿಯಿಂದ ಏನು ಅನುಕೂಲ ಆಗ್ತಾ ಇದೆ? ನಾನು ಆ್ಯಕ್ಚುಲಿ ನನ್ನ ಒಂದು ಬಿಸ್ನೆಸ್ ಆದ ಕೂಡಲೇ ನಾನು ಎಷ್ಟೋ ವಿಮೆನ್ ಅಸೋಸಿಯೇಷನ್ಸ್ನಲ್ಲಿ ಕೆಲಸ ಮಾಡಿದೆ. ಆ ಒಂದು ಅನುಭವದಿಂದ ನಾನೇನು ಮಾಡಿದೆ, ನಮ್ಮದು ವೇದ ಅಂತ ಒಂದು ವಿಮೆನ್ ಅಸೋಸಿಯೇಷನ್ನ ನಾವು ಹೊರಗೆ ತೊಗೊಂಡು ಬಂದಿದ್ವಿ. ಅದರೊಳಗೆ ನಾವು ನಮ್ಮದೇ ಆದ ಒಂದು ಪ್ರಾಡಕ್ಟ್ನ ನಾವು ತಯಾರು ಮಾಡ್ತೀವಿ. ನಮ್ಮಲ್ಲಿ ಪೇಪರ್ ಬ್ಯಾಗ್ ತಯಾರಾಗುತ್ತೆ. ಟೆಕ್ಸ್ಟೈಲ್ನಲ್ಲಿ ಇದ್ದಾರೆ. ಟೆಕ್ಸ್ಟೈಲ್ ಮೇಲೆ ನಾವು ಕಸೂತಿ ವರ್ಕ್ ಮಾಡ್ತೀವಿ. ಕಸೂತಿ ವರ್ಕ್ ಅನ್ನೋದು ಧಾರವಾಡದ ಒಂದು ಟ್ರೆಡಿಷ್ನಲ್ ಹ್ಯಾಂಡ್ ವರ್ಕ್. ಅದು ಇಡೀ ಪ್ರಪಂಚಕ್ಕೆ ಗುರ್ತಿದೆ, ಧಾರವಾಡದಲ್ಲಿ ಆ ಟ್ರೆಡಿಷ್ನಲ್ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಅದಲ್ಲದೆ ನಮ್ಮಲ್ಲಿ ಹ್ಯಾಂಡಿಕ್ರಾಫ್ಟ್ಸ್ ಮಾಡೋರು ಇದ್ದಾರೆ. ಆಮೇಲೆ ರೀಸೆಲ್ಲರ್ಸ್ನ ಒಂದು 2-3 ಜನನಷ್ಟೇ ಬೆಳೆಸಿದ್ದೀವಿ. ಈ ಥರ ಸುಮಾರು ಒಂದು 100, 200, 300, 400 ಅಷ್ಟು ಜನನ ನಾವು ಬೆಳೆಸಿದ್ದೀವಿ. ಮತ್ತು ನಾವು ಧಾರವಾಡದಲ್ಲಿ ಪ್ರತಿ ಹಬ್ಬದ ಪ್ರಯುಕ್ತ ನಾವು ಪ್ರೀ ದೀಪಾವಳಿ, ಪ್ರೀ ಯುಗಾದಿ ಆ ಥರ ಒಂದು 3-5 ದಿನ ತನಕ ನಾವು ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳನ ನಾವು ಆಚರಿಸ್ತಾ ಬಂದಿದ್ದೀವಿ. ಆ ಒಂದು ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳದಿಂದ ನಮ್ಮಲ್ಲಿ ಹೆಣ್ಮಕ್ಳು ಎಷ್ಟೋ ಜನ ಅವರಿಗೆ ಮಾತೇ ಬರ್ತಾ ಇರಲಿಲ್ಲ, ಈಗ ಅವರಲ್ಲಿ ಒಂದು ವಾಯ್ಸ್ ಹುಟ್ಟಿದೆ. ಆ ಒಂದು ವಾಯ್ಸಿಂದ ಅವರು ತಮ್ಮ ಒಂದು ಬಿಸ್ನೆಸ್ನ ಸ್ಕೇಲ್ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಧೈರ್ಯದಿಂದ ನಾವು ಅವ್ರನ್ನೆಲ್ಲ ಬೆಂಗಳೂರಿಗೂ ಕರ್ಕೊಂಡ್ಬಂದಿರ್ತೀವಿ. ಈಗ ಮತ್ತೆ ಮುಂದೆನೂ ಒಂದು 3-4 ಕಾರ್ಯಕ್ರಮ ನಮ್ಮ ಕೈನಲ್ಲಿದೆ. ಇವಾಗ ಅದರೊಳಗೂ ನಾವು ಭಾಗವಹಿಸ್ತೀವಿ. ಮೇಡಮ್ ವಿಶೇಷವಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ವುಮೆನ್ ಎಂಟರ್ಪ್ರಿನರ್ಸ್? ಯಾಕಂದ್ರೆ ಇವಾಗ ಅಪ್ಕಮಿಂಗ್ ವುಮೆನ್ ಎಂಟರ್ಪ್ರಿನರ್ಸ್ಗೆ ಧೈರ್ಯ ಇರೋದಿಲ್ಲ, ಏನ್ ಮಾಡೋದು ಏನು, ಅವ್ರಿಗೆ ಒಂದು ದಾರಿ ಗೊತ್ತಾಗೋದಿಲ್ಲ, ಹೆಂಗ್ ಮಾಡ್ಬೇಕು ಏನು. ಆಮೇಲೆ ಸ್ಕಿಲ್ಸು ಕೆಲವೊಂದು ಇರಲ್ಲ, ಅಂದ್ರೆ ನಾಲೆಜ್ ಇರಲ್ಲ, ಬಟ್ ಏನೋ ಒಂದು ಗುರಿ ಮಾಡಬೇಕು, ಏನೋ ಒಂದು ದುಡಿಮೆ ಮಾಡಬೇಕು, ಏನೋ ಒಂದು ಅಚೀವ್ ಮಾಡ್ಬೇಕು ಅನ್ನೋದೆಲ್ಲ ಇರುತ್ತೆ. ಸೊ ಅಂಥವ್ರಿಗೆ ನೀವೇನು ಹೇಳಿ?
ನೋಡಿ, ಒಬ್ಳು ಮಹಿಳಾ ಉದ್ಯಮಿ ಅಂತಂದ್ರೆ ಅವಳು ತನ್ನದೇ ಆದ ಒಂದು ಉದ್ಯೋಗನೋ ನನ್ನ ಹೆಸರಲ್ಲೇ ಇಟ್ಕೊಂಡಿರ್ತಾಳೆ. ಆಮೇಲೆ ಅವಳಿಗೆ ಧೈರ್ಯ ತುಂಬಬೇಕು ಅಂತಂದ್ರೆ ಫ್ಯಾಮಿಲಿನಲ್ಲಿ ಫಸ್ಟ್ ಮಹಿಳೆ ಬೆಳಗ್ಗೆ ಎದ್ದ ಕೂಡಲೇ ಗಂಡ ಆಗಲಿ, ಮಕ್ಕಳಾಗಲಿ, ಹೆಂಡತಿ ಆಗಲಿ, ತಾಯಿ ಆಗಲಿ, ತಂದೆ ಆಗಲಿ, ಮನೇನ ಮೊದಲು ನೋಡ್ತಾಳೆ ಪ್ರಯಾರಿಟಿ. ಅದಾದ ತಕ್ಷಣ ಮಕ್ಕಳನ್ನ ಸ್ಕೂಲ್ಗೂ ಅದೆಲ್ಲ ಮಾಡ್ತಾಳೆ. ಅದಾದ ತಕ್ಷಣ 10:30-11 ಗಂಟೆ ಆದ್ರೆ ಅವಳಿಗೆ ತಂದೆ ಆದ ಒಂದು ವೇಳೆ ಇದೆ. ನಾನು ಸುಮಾರು 84ನೇ ಇಸ್ವಿಯಿಂದ ನಾನು ನಡ್ಸ್ಕೊಂಡು ಬಂದಿದ್ದೀನಿ. ಅದನ್ನ ನಾನು ಪ್ರತಿಯೊಬ್ಬರಿಗೂ ಪ್ರತಿದಿನನೂ ಮಹಿಳೆಯರಿಗೆ ಏನು ಹೇಳ್ತೀನಿ ಅಂದರೆ, ಧೈರ್ಯವಾಗಿ ಮುನ್ನುಗ್ಗಿ. ಆಮೇಲೆ ಇಂಥ ಒಂದು ಪದಾರ್ಥನ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡಿ. ಇವತ್ತಿನ ದಿನದಲ್ಲಿ ನೀನು ದೊಡ್ಡ ಇಂಡಸ್ಟ್ರಿನೇ ಇಡಬೇಕು ಅನ್ನೋದೇನಿಲ್ಲ. ಮನೆಯಿಂದಲೇ ನೀ ಎಲ್ಲ ಪ್ರತಿಯೊಂದನ್ನು ತಯಾರು ಮಾಡ್ಕೊಂಡು ಬರ್ಬೋದು. ನಾವು ಹಾಗಾಗಿನೇ ನಮ್ಮಲ್ಲಿ ಇವಾಗ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿದ್ದು ನಾವು ಹಾಗೇನೆ ಮನೆಯಿಂದನೇ. ಇವಾಗೂ ಎಷ್ಟೋ ಗೌರ್ಮೆಂಟ್ ಸ್ಕೀಮ್ಸ್ ಇದೆ. ಅದನ್ನು ಎಷ್ಟೋ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಎಷ್ಟು ಅನುಕೂಲತೆಗಳಿದೆ. ಆ ಗೌರ್ಮೆಂಟ್ ಸ್ಕೀಮ್ಸಿಂದನೇ ಈಗ ನಾನು ಪ್ರಾರಂಭ ಮಾಡಿದ್ದು DIC ಇಂದನೇ. ಒಂದಾನೊಂದು ಕಾಲದಲ್ಲಿ ಬರೀ 25,000 ತಗೊಂಡು ಪ್ರಾರಂಭ ಮಾಡಿದೆ. ಅದೇ ಥರನೇ ಅದನ್ನು ಸಾಲ ಹೇಗೆ ಮುಟ್ಟಿಸ್ಬೇಕು, ನಿಮ್ಮಲ್ಲಿ ಒಂದು ಗುರಿ ಇರಬೇಕು, ನಿಮ್ಮಲ್ಲಿ ಧೈರ್ಯ ಇರಬೇಕು ಅನ್ನೋದು ಪ್ರತಿದಿನ ನಾವು ಹೆಣ್ಮಕ್ಳಿಗೆ ಹೇಳ್ತಾನೆ ಬಂದಿದ್ದೀವಿ. ಹಾಗಾಗಿನೇ ಇವಾಗ ನಮ್ಮಲ್ಲಿ ಪೇಪರ್ ಬ್ಯಾಗು 100 ತಯಾರಾಗೋ ಜಾಗದಲ್ಲಿ ಇವಾಗ 4,000, 5,000, 10,000 ತನಕ ತಯಾರಾಗುತ್ತೆ. ಕಮ್ಯುನಿಕೇಶನ್ ಟ್ರಾನ್ಸಾಕ್ಷನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಕಸ್ಟಮರ್ಸ್ ಎಲ್ಲ ಮನೆಗೆ ಬರ್ತಾರೆ. ನಮ್ಮಲ್ಲಿ ಒಂದು ಮದುವೆಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತೀವಿ. ಅದೇ ಥರ ನಮ್ಮ ಟೀಮ್ನಲ್ಲಿ ಏನು ಪ್ರಮೋಟ್ ಮಾಡೋಕ್ಕೆ ಸಾಧ್ಯನೋ ಆ ಥರ ನಾವು ಧಾರವಾಡದಲ್ಲಿ ಮಾಡ್ತಾ ಇದ್ದೀವಿ. ಅದು ಸ್ಮಾಲ್ ನೆಟ್ವರ್ಕ್. ಬೆಂಗಳೂರಿಗೆ ಬಂದರೆ ಬಿಗ್ ನೆಟ್ವರ್ಕ್. ಆ ನೆಟ್ವರ್ಕು ಈ ನೆಟ್ವರ್ಕ್ಗೂ ತುಂಬ ವ್ಯತ್ಯಾಸ ಇದೆ. ಬಟ್ ಸ್ಟಿಲ್ ನಮಗೆ ಎರಡೂ ಕಡೆನೂ ರೆಸ್ಪಾನ್ಸ್ ಚೆನ್ನಾಗಿದೆ. ನಾ ಹೇಳೋದು, ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾನು ನಿಂತ್ಕೊಳ್ಳಿ. ಗಂಡನ ದುಡ್ಡು ಕೇಳಬಾರ್ದು ಅನ್ನೋದಿಲ್ಲ. ಗಂಡನ ದುಡ್ಡು ಕೇಳಬೇಡಿ. ನೀವೇ ಸ್ವಂತ ದುಡಿದು ಕಷ್ಟಪಟ್ಟು ದುಡಿದು ನೀವೇ ಮನೇನ ನಡೆಸೋ ಹಾಗೆ ನೀವು ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ. ಇದು ರತಿ ಮೇಡಮ್ ಅವರ ಒಂದು ಅಭಿಪ್ರಾಯ ಆಗಿತ್ತು. ವಿಶೇಷವಾಗಿ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಣೆ ತತ್ರ ದೇವತಃ ಅಂತ ಹೇಳ್ತೀರಿ. ಎಲ್ಲಿ ಹೆಣ್ಣಿಗೆ ಸ್ಥಾನಮಾನ ಗೌರವ ಸಿಗುತ್ತೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತಾರೆ. ವಿಶೇಷವಾಗಿ ಹೆಣ್ಣು ಮನೆಯ ಕಣ್ಣು, ಸಂಸಾರದ ಕಣ್ಣು, ದೇಶದ ಕಣ್ಣು, ಆ ಥರ ಎಲ್ಲ ಹೇಳ್ತಾರೆ. ವಿಶೇಷವಾಗಿ ಈ ಎಲ್ಲ ಒಂದು ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಎಲ್ಲ ಇದ್ರೆ ಏನಾದ್ರು ಒಂದು ಅಚೀವ್ ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಆಗತ್ತೆ. ಹಾಗಾಗಿ ಎಲ್ಲರೂ ಸ್ವಾವಲಂಬಿಗಳಾಗಬೇಕು, ಸ್ವಉದ್ಯೋಗಿಗಳಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗರು, ನಮ್ಮ ಹೆಮ್ಮೆಯ ಕನ್ನಡದ ಹೆಣ್ಮಕ್ಳು ದೊಡ್ಡ ಮಟ್ಟದಲ್ಲಿ ಉದ್ಯಮಿಗಳಾಗಿ ಬೆಳಿಬೇಕನ್ನೋದು ಅವರ ಆಶಯ ಕೂಡ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.